ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ನನಗೆ ಊರಿಂದ ಬಂದಮೇಲೆ ಹುಷಾರಿಲ್ಲ ಅಂತ ಹೇಳಿದೆ. ಸೊ ಸಿಕ್ಕಾಬಿಟ್ಟೆ ಜ್ವರ ಇತ್ತು. ನನಗಂತೂ ವೈರಲ್ ಫೀವರ್ 1 ವೀಕು ಫುಲ್ಲು ನರಳಿದ್ದೀನಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಮತ್ತೆ ನಮ್ಮ ಶಾಪ್ RK ಫ್ಯಾಷನ್ ಸ್ಟುಡಿಯೋನ ನೋಡಬೇಕಲ್ವಾ. ಸೊ ಯಾಕೆಂತಂದರೆ ಆಫ್ಲೈನ್ ಅಂತೂ ಇಲ್ಲ, ಅಟ್ಲೀಸ್ಟ್ ಆನ್ಲೈನ್ ಆದರೂ ಮಾಡಬೇಕು. ಆರ್ಡರ್ಸ್ಗಳಂತೂ ನಾರ್ಮಲಾಗಿ ಬರ್ತಾನೇ ಇದೆ. ಸೊ ಆರ್ಡರ್ಸ್ಗಳು ತೊಗೊಂಡೇ ಇರಲಿಲ್ಲ. ಅಲ್ಲೇ 15 ಡೇಸ್ ಬ್ರೇಕ್ ತೊಗೊಂಡಿದ್ದೆ ನಾನು ಇದರಿಂದನೂ. ಸೊ ಒಂದಷ್ಟು ಆರ್ಡರ್ಸ್ಗಳೆಲ್ಲ ಬಂದಿತ್ತು, ಪ್ಯಾಕ್ ಮಾಡಿ ಎಲ್ಲ ಇಟ್ಟೆ. ಇನ್ಮೇಲೆ RK ಫ್ಯಾಷನ್ ಸ್ಟುಡಿಯೋ ಆನ್ಲೈನ್ ಶಾಪಿಂಗ್ ಇರುತ್ತೆ, ಬೈ ಮಾಡಿ. ಹಾಗೆಯೇ ನೀವು ನಮ್ಮ ಪೇಜ್ನೂ ಕೂಡ ಫಾಲೋ ಮಾಡಿ, ಓಕೆನಾ. ಸೊ ಅಂದರೆ ಯೂಟ್ಯೂಬ್ನಲ್ಲಿ RK ಫ್ಯಾಷನ್ ಸ್ಟುಡಿಯೋ ಇದೆ, ಸೊ ಫಾಲೋ ಮಾಡಿ. ಹಾಗೆ ಅಡುಗೆಗೆ ಬಂದು ಕಡಲೆಕಾಳು ಬಟಾಣಿಕಾಳು ನೆನೆ ಹಾಕಿದೆ ಹಿಂದಿನ ದಿನ ನೈಟೇ. ಇವಾಗ ಅದಕ್ಕೆ ಮಸಾಲೆ ರುಬ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಜ್ವರ ಇದ್ದಾಗಂತೂ ಏನೂ ತಿನ್ನೋದಕ್ಕಾಗಲ್ಲ. ಬಾಯೆಲ್ಲ ಒಂಥರ ಗೊತ್ತಲ್ಲ ಹೆಂಗಿರುತ್ತೆ ಅಂತೇಳಿ, ಸಪ್ಪೆ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಸಾರು ಖಾರನೂ ಕೂಡ ಮಾಡ್ಕೊಂಡು ಹಿಂದಿನ ದಿನ ತಿಂದಿದ್ದೆ. ಸಬ್ಬಸಿಗೆ ಸೊಪ್ಪು ಬೇಳೆ ಹಾಕಿ ಪಲ್ಯ ಮಾಡಿ ಮುದ್ದೆ ಮಾಡಿ ಊಟ ಮಾಡಿದ್ದೆ. ಸೊ ಈ ಟೈಮಲ್ಲಿ ಜ್ವರ ಇಲ್ಲದೆ ಟೈಮಿಗೆ ಯಾರಾದರೂ ಜೊತೆಗಿದ್ದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ನನಗಂತೂ ಮಮ್ಮಿ ಇರಬೇಕಾಗಿತ್ತು ಅಂತ ನನಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಸುಮಾರು ಒಂದು 3 ವರ್ಷ ಆಯಿತು ಈ ಥರ ಜ್ವರ ಬಂದು. ಅಂದರೆ ವೈರಲ್ ಫೀವರ್ ನಂಗೆ ಬಂದಿದ್ದು. ಈ ಲೆವೆಲ್ಗೆ ಫೀವರ್ ಬಂದು ತುಂಬ ವರ್ಷಗಳಾಗಿತ್ತು, ಅಮ್ಮ ಇರುವಾಗ ಮುಂಚೆ ಅನಿಸುತ್ತೆ. ಅಮ್ಮ ಇದ್ದಿದ್ದರೆ ಒಂದು ಫೋನ್ ಮಾಡಿದ್ರೆ ಸಾಕು, ಅಯ್ಯೋ ನನ್ನ ಮಗಳಿಗೆ ಹುಷಾರಿಲ್ಲಂತೆ ಪಟ ಅಂತ ಓಡಿ ಬಂದುಬಿಡೋರು. ಕೂತಿದ್ದ ಜಾಗದಲ್ಲಿ ಅವರೇ ರೆಡಿ ಮಾಡಿಕೊಡೋರು. ಈ ಸರಿ ಯಾರೂ ಇಲ್ಲ, ನಾನೇ ಮಾಡ್ಕೊಂಡು ತಿನ್ನಬೇಕಾಗಿತ್ತು ಎದ್ದು. ನಾವೇ ಎದ್ದು ಊಟ ಮಾಡೋಕ್ಕಂತೂ ಆಗೋದಿಲ್ಲ. ಏನು ಮಾಡೋದು, ಆಗೋ ತಕ್ಕನಾಗಿ ಏನಾಗುತ್ತೆ ಅದು ಮಾಡಿಕೊಂಡು ತಿನ್ನೋಣ ಅಂತ ಇವಾಗ ಕಾಳು ಸಾಂಬಾರೆಲ್ಲ ಮಾಡಿದೆ. ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಆಯಿತು. ಸೊ ಊಟ ಮಾಡಬೇಕು. ಊಟ ಮಾಡೋಣ ಅನ್ನೋಷ್ಟರಲ್ಲಿ ಕೀರ್ತಿ ಬಂದು ಮೀನು ಸಾರು ತೊಗೊಂಬರ್ತೀನಿ ಮೀನು ಸಾರು ಮಾಡಿದ್ದೀನಿ. ಜ್ವರದ ಬಾಯಿ ಅಲ್ವಾ, ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ, ನಮ್ಮ ಅತ್ತೆ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡ ಕಾಳು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಊರಿಗೆ ಹೋಗಿ ಬಂದಾಗಲಿಂದ ನನಗೆ ಹೆಂಗೆ ಅಂತಂದರೆ, ಸಿಕ್ಕಾಬಟ್ಟೆ ಬಿಸಿಲು ಬೇರೆನಾ ಅಲ್ಲಿ. ಮತ್ತು ಇಲ್ಲಿಗೆ ಬಂದರೆ ನನಗೆ 1 ವೀಕಿಂದ ನನಗೆ ಒಂಚೂರು ಹುಷಾರಿಲ್ಲ. ಮತ್ತು ಮನೇಲಿ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಮಾಡೋಕ್ಕೆ ಹೋಯ್ತು ಅಂತಂದರೆ ಒಂಥರ ಸುಸ್ತು ಥರ ಫೀಲ್ ಆಗುತ್ತೆ. ಈ ಬಿಸಿಲು ಟೈಮಲ್ಲಿ ನನಗೆ ಹುಷಾರಿಲ್ಲ ಅನ್ನೋದೊಂದು ಆಯಿತು ಅಂತಂದರೆ, ನಾವು ಸ್ಕಿನ್ ಕೇರ್ ತೊಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಗೇನೇನು ಬಿಡೋದಕ್ಕಾಗೋದಿಲ್ಲ. ಯಾಕೆಂದರೆ ತುಂಬ ಬಿಸಿಲಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಬಂದು ನೋಡಿ ತುಂಬ ಆಯಿಲಿ ಥರ ಫೀಲ್ ಆಗುತ್ತೆ. ಹಾಗೆ ನಮಗೆ ಏನು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಮತ್ತು ಪಿಂಪಲ್ಸ್ ಬರೋಕ್ಕೆ ಶುರು ಆಗುತ್ತೆ, ಮತ್ತು ಆ್ಯಕ್ನಿ ಎಲ್ಲ ಬರುತ್ತೆ. ಈ ಥರ ತುಂಬ ಪ್ರಾಬ್ಲಮ್ಸು ಶುರು ಆಗ್ಬಿಡುತ್ತೆ. ಆದ್ದರಿಂದ ನಾವು ಸ್ಕಿನ್ ಕೇರ್ ತೊಗೊಳ್ಳೋದು ತುಂಬಾ ಮುಖ್ಯ. ಇನ್ನೇನಾದ್ರು ಹೊರಗಡೆ ಹೋಯ್ತು ಅಂತಂದರೆ ಅಲ್ಲಿ ಆ ಡಸ್ಟಿಗೂ ಕೂಡ ನಮಗೆ ಸ್ಕಿನ್ ತುಂಬಾ ಅಂದರೆ ನಮ್ಮ ಫೇಸ್ ಏನಿದೆ ಅದು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನಮ್ಮ ಸ್ಕಿನ್ನ ನೀಟಾಗಿ ಮೇಂಟೈನ್ ಮಾಡ್ಬೇಕು ನಾವು. ಅಂದರೆ ಎಲ್ಲೇ ಹೊರಗಡೆ ಹೋಗಿ ಬಂದರೂ ಕೂಡ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ನಮ್ಮ ಫೇಸ್ನ ವಾಶ್ ಮಾಡಬೇಕು. ಊರಿಗೆ ಹೋಗಿ ಬಂದಮೇಲಂತೂ ನನಗೆ ನನ್ನ ಫೇಸ್ ತುಂಬಾ ಟ್ಯಾನ್ ಆಗಿತ್ತು, ಹಾಗೆ ಪಿಂಪಲ್ಸ್ ಬರೋದಕ್ಕೆ ಶುರು ಆಗೋಯ್ತು. ಸೊ ಅದಕ್ಕೆ ಏನು ಮಾಡಿದೆ, ನಾನು ಮತ್ತೆ ಯಾವುದಾದ್ರು ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಈ ಟೆಂಪ್ರವರಿ ಪ್ರಾಡಕ್ಟ್ಗಳನ್ನೆಲ್ಲ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಒಂದು ಪರ್ಮನೆಂಟ್ ಪ್ರಾಡಕ್ಟ್ ಬೇಕಾಗಿತ್ತು, ಅದ್ರ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿತ್ತು. ಸೊ ಆದ್ದರಿಂದ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ತರಿಸೋಕ್ಕೂ ಮುಂಚೆ ನಾನು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ. ಈ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಏನಂದರೆ, ನಮಗೆ ಸ್ಕಿನ್ಗಾಗಿರ್ಬೋದು ಮತ್ತು ಹೇರ್ಗೆ ಸಂಬಂಧಪಟ್ಟಿರೋ ಅಂತಹ ಏನೇ ಪ್ರಾಬ್ಲಮ್ಸ್ ಇದ್ರೂ ಸೊಲ್ಯೂಷನ್ ಸಿಗುತ್ತೆ. ಮತ್ತು ಇದರಲ್ಲಿ ಏನು ಗೊತ್ತಾ, ನನ್ನ ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕಪ್ ಕೂಡ ಮಾಡ್ಕೊಬೋದು. ಜಸ್ಟು ಈ ರೀತಿ ಕ್ಯೂರ್ ಸ್ಕಿನ್ ಆ್ಯಪ್ನ ಪ್ಲೇಸ್ಟೋರ್ಗೆ ಹೋಗಿ ಕ್ಯೂರ್ ಸ್ಕಿನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ನಮ್ಮ ಫೇಸ್ನ ನಾವು ಫೋಟೋ ತೆಗೆದ್ಬಿಟ್ಟು ಹಾಕಿದ್ರೆ ನಮ್ಮ ಫೇಸ್ ಅನಾಲಿಸಿಸ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ತಿಳಿಸುತ್ತೆ. ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ, ಅಂದರೆ ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ಇರ್ತಾರೆ. ಅವ್ರ ರಿಲೇಟೆಡ್ ಏನು ಪ್ರಾಬ್ಲಮ್ಸ್ ಇದೆ ಏನೇನು ಅನ್ನೋದನ್ನ ಅವರು ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡಿದ್ರೆ ಸಾಕು. ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಸ್ಕಿನ್ನಲ್ಲಿ ತಿಳ್ಕೊಂಡು ನೆಕ್ಸ್ಟ್ ನಮಗೆ ತಕ್ಕನಾದಂತಹ ಒಂದು, ಅಂದರೆ ನಮ್ಮ ಸ್ಕಿನ್ಗೆ ತಕ್ಕನಾದಂತಹ ಒಂದು ಕಸ್ಟಮೈಸ್ ಕ್ಯೂರ್ ಸ್ಕಿನ್ ಕಿಟ್ನ ಕಳಿಸ್ಕೊಡ್ತಾರೆ. ಅದರಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ಗಳಿರ್ತವೆ. ಸೊ ನನಗೂ ಕೂಡ ಇವಾಗ ನೋಡಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಬಂದಿದೆ. ನಾನು ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಟೋಟಲು 5 ಪ್ರಾಡಕ್ಟ್ ಬಂದಿದೆ. ಇದರಲ್ಲಿ ಫೇಸ್ ವಾಶ್ ಆಗಿರ್ಬೋದು, ಮತ್ತು ಸಿರಮ್,
ಒಂದಷ್ಟು ಟ್ಯಾಬ್ಲೆಟ್ಸ್, ಫೇಸ್ ವಾಶ್ ಕೊಟ್ಟಿದ್ದಾರೆ. ಪ್ರತಿಯೊಂದೂ ಅವರೇ ಡೀಟೇಲ್ ಆಗಿ ಆ ಆ್ಯಪಲ್ಲೇ ಕೊಟ್ಟಿರ್ತಾರೆ. ಯಾವ್ಯಾವ ಟೈಮಿಗೆ ಯಾವ್ದ್ಯಾವ್ದನ್ನ ನೀವು ಯೂಸ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಅಂದರೆ ಕ್ರೀಮ್ ಆಗಿರ್ಬೋದು, ಫೇಸ್ ವಾಶ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಸನ್ಸ್ಕ್ರೀನ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಡೀಟೇಲ್ ಕೊಟ್ಟಿರ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದು ನಾನು ಮಾತ್ರ ಅಲ್ಲ, ನೀವು ಕೂಡ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವುದಾದ್ರೂ ಹೇರ್ ರಿಲೇಟೆಡ್ ಇಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ನೀವು ಇದೇ ರೀತಿಯೇ ಒಂದು ಕಸ್ಟಮೈಸ್ ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಕಸ್ಟಮೈಸ್ ಕ್ಯೂರ್ ಸ್ಕಿನ್ ಕಿಟ್ನ ನೀವು ಕೂಡ ಪಡ್ಕೊಬೋದು. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ, ಈ ಕ್ಯೂರ್ ಸ್ಕಿನ್ ಆ್ಯಪ್ ಯೂಸ್ ಮಾಡ್ತಾರೋ 98% ಪೀಪಲ್ಸು 3 ವೀಕ್ಸ್ನಲ್ಲೇ ರಿಸಲ್ಟ್ನ ಕಂಡುಕೊಂಡಿದ್ದಾರೆ. ಸೊ ನಿಮಗೂ ಬೇಕು ಅಂತಂದರೆ ಈ ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ನಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಹಾಗೆ ನಾನು ಕೂಪನ್ ಕೋಡ್ನು ಕೂಡ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಇವಾಗಲೇ ಯಾಕೆ ಮಿಸ್ ಮಾಡ್ಕೊಬೇಡಿ, ಬೇಗ ನಿಮಗೆ ಯಾವುದಾದ್ರೂ ಹೇರ್ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಇವಾಗಲೇ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಸಾಂಬಾರೆಲ್ಲ ಮಾಡಿಟ್ಟಾದಮೇಲೆ ನಾನು ಕಿಚನ್ ಏನು ಕ್ಲೀನ್ ಮಾಡಿರಲಿಲ್ಲ, ಇವಾಗ ಅದನ್ನು ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಆವಾಗಲೇ ಹೇಳಿದೆ ತುಂಬಾ ಜ್ವರ ಇತ್ತು ಅಂತ ಹೇಳಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನನಗೆ ಎಷ್ಟು ಜ್ವರ ಇತ್ತು ಅಂತ ಒಂದು ಗೊತ್ತಾಗತ್ತೆ ಅಂತ. ರಗ್ ಮೇಲೆ ರಗ್ಗು 3 ಬೆಡ್ಶೀಟ್ಗಳನ್ನ ಹೊಚ್ಕೊಂಡ್ರು ಆ ಚಳಿ ಜ್ವರ ನನಗೆ ಬಿಡ್ತಾನೇ ಇಲ್ಲ. ಬಿಲ್ಕುಲ್ ಹೆಂಗೆ ಗೊತ್ತಾ, ನೈಟು 11 ಗಂಟೆಗೆ ಶುರು ಆದರೆ ಬೆಳಗ್ಗೆ 6 ಗಂಟೆವರೆಗೂ ಜ್ವರ ಇರ್ತಿತ್ತು. ಮಾತ್ರೆ ನುಂಗ್ಲಿ, ಏನಾದ್ರು ಮೆಡಿಸನ್ ಏನೇ ತೊಗೊಳ್ಳಿ, ಫುಲ್ ನೈಟ್ ಜ್ವರ ಇರ್ತಿತ್ತು. ಮತ್ತಿಲ್ಲ ಸಂಜೆ ಆದಾಗ ಒಂದು 5 ಗಂಟೆಗೆ ಜ್ವರ ಬಂದರೆ ನೈಟ್ 11 ಗಂಟೆ 12 ಗಂಟೆ ಆದರೂ ಜ್ವರ ಮಿನಿಮಮ್ ಅಂದರು. ನನಗೆ ಗೊತ್ತಿರೋ ಪ್ರಕಾರ ಒಂದು 6 to 7 ಅವರ್ಸ್ ಹೊತ್ತು ಜ್ವರ ಬಿಡ್ತಾನೆ ಇರಲಿಲ್ಲ. ಈ ಥರ ಜ್ವರ ನನ್ನ ಈ 39 ವರ್ಷದ ಜರ್ನಿನಲ್ಲಿ ಒಂದು ಸರಿನೂ ಈ ಲೆವೆಲಿಗೆ ಜ್ವರ ಬಂದಿಲ್ಲ. ಜ್ವರ ಬರ್ತಿತ್ತು, ಮಾತ್ರೆ ನುಂಗಿದ ತಕ್ಷಣವೇ ಇಲ್ಲ ಇಂಜೆಕ್ಷನ್ ಹಾಕಿಸ್ಕೊಬಂದಿದ್ದ ತಕ್ಷಣವೇ. ಸೊ ಏನಿಲ್ಲ ಅಂದರೂ ಒಂದು 2 ಅವರಲ್ಲಿ ಜ್ವರ ಬಿಟ್ಟೋಗ್ಬಿಡುತ್ತೆ ಅಲ್ವಾ, ಮಾತ್ರೆ ನುಂಗಿದ್ರು ಕೂಡ. ಸೊ ನನಗೆ ಅಷ್ಟೊತ್ತಾದರೂ ಬಿಡ್ತಾರಲ್ಲ, ಎಷ್ಟು ಸುಸ್ತು ಗೊತ್ತಾ ಯಪ್ಪ, ಏನಪ್ಪ ಇದು ಈ ಥರ ಈ ಲೆವೆಲಿಗೆ ಜ್ವರ ಬಂದುಬಿಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಇದೇನು ಗೊತ್ತಾ, ನಾನು ಊರಿಗೆ ಹೋಗಿ ಬಂದಿದ್ದ ದಿನ ನೈಟ್ ನನಗೆ ಜ್ವರ ಶುರು ಆಗಿದ್ದು. ಮಾತ್ರೆ ತೊಗೊಂಡು ನುಂಗ್ಬಿಟ್ಟು ಮಲ್ಕೊಂಬಿಟ್ಟೆ. ಜ್ವರ ರಾತ್ರಿ ಎಲ್ಲ ಹೊಡಿತು. ಮಾತ್ರೆಗೂ ಅದಕ್ಕೂ ಏನೋ ಗೊತ್ತಿಲ್ಲ, ಬೆಳಗಿನ ಜಾವ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಸೊಪ್ಪು ಬೇರೆ ತೊಗೊಬಂದುಬಿಟ್ಟಿದ್ನಲ್ಲ, ಬೆಳಗ್ಗೆ ತಿಂಡಿನೂ ಕೂಡ ಮಾಡಿರಲಿಲ್ಲ. ಸೊ ನಾನು ಹೊರಗಡೆನೇ ತಿನ್ಕೋತೀನಿ ಬಿಡು ಅಂತ ಆಫೀಸ್ಗೆ ಹೊರಟೋಗ್ಬಿಟ್ರು. ಅವರೇನೋ ಹೊರಗಡೆ ತಿನ್ಕೋತಾರೆ, ನಾನು ನನ್ನ ಮಗ ಏನು ಊಟ ಮಾಡೋದು ಅಂದ್ಬಿಟ್ಟು ಸೊಪ್ಪು ಹೆಂಗೆ ತಂದಿದ್ನಲ್ಲ, ಸೊಪ್ಪನ್ನ ತೊಗೊಂಡು ಒಂದು ಸ್ವಲ್ಪ ಸೊಪ್ಪು ಸಾರು ಮಾಡಿ ಇಟ್ಬಿಟ್ರೆ ಸೊ ನನಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ, ಊಟ ತಿಂಡಿ ಥರ ಮಾಡ್ಕೋಬೋದು. ಮತ್ತು ಖುಷಿಗೂ ಕೂಡ ಊಟ ಮಾಡ್ಸೋಕ್ಕೆ ಈಸಿ ಆಗುತ್ತೆ. ಸಾಂಬಾರು ಇಟ್ಬಿಡೋಣ ಅಂತ ಅಂದ್ಕೊಂಡು ಏನೋ ಆಗ್ತಾಯಿಲ್ಲ ನನಗೆ ನಿಂತ್ಕೊಳ್ಳೋಕ್ಕೆ, ಆದರೆ ಪರವಾಗಿರಲಿಲ್ಲ. ಹಿಂದಿನ ದಿನ ನೈಟಿಗೂ ಅದಕ್ಕೂ ಹೋದರೆ ಒಂಚೂರು ಕಂಪೇರ್ ಮಾಡಿದ್ರೆ ಪರವಾಗಿರಲಿಲ್ಲ. ಅದಾದಮೇಲೆ ನನಗೆ ಮತ್ತೆ ಶುರು ಆಯಿತು ನೋಡಿ ಜ್ವರ. ಹೆಂಗಿತ್ತು ಗೊತ್ತಾ, ಎಲ್ಲರನ್ನೂ ನೆನೆಸ್ಕೊಬಿಟ್ಟಿದ್ದೀನಿ. ಬರೋ ನಮ್ಮ ಮಮ್ಮಿ, ನಮ್ಮ ಆಂಟಿ, ನಮ್ಮ ಅಪ್ಪ, ಚಿಕ್ಕಪ್ಪ ಎಲ್ಲರೂ ನೆನೆಸ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಅಷ್ಟು ಜ್ವರ. ಫುಲ್ಲು ಚಳಿ ಜ್ವರ. ಅಮ್ಮ 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 ಮಮ್ಮಿ ಮಮ್ಮಿ ಅಪ್ಪ ಅಮ್ಮ ಅಮ್ಮಯ್ಯ. ನಡುಕ್ತವ್ರು ನೋಡಿ. ಒಂದು ಬೆಡ್ಶೀಟು 3 ಬೆಡ್ಶೀಟ್ ಹಾಕಿ ಸಾಕಿದ್ರು ನಡುಕ್ತವ್ರು ಫುಲ್ಲು. ಮಾ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಹಾಂ ಹೂ ಬಂದೆ, ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ರೆಲ್ಲ ಸರಿಯಾಗತ್ತೆ ಬರಮ್ಮ. ನನಗಂತೂ ಹೆಂಗಾಗ್ತಿತ್ತು ಅಂತಂದರೆ ಜೀವನೇ ಹೊರ್ಟೋಗ್ಬಿಡ್ತಾಯಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಂಗೆ ಬರೋ ದೇವ್ರನ್ನೆಲ್ಲ ನೆನಪಿಸ್ಕೊಂಬಿಟ್ಟಿದ್ದೀನಿ.
ಅಂದರೆ ನಾನು ಉಳಿಯೋದೇ ಇಲ್ಲ ಬದುಕೋದೇ ಇಲ್ಲ ಅನ್ನೋ ಲೆವೆಲ್ಗೆ ಅಂಥ ಜ್ವರ. ಅಂದರೆ ನನ್ನ ಲೈಫಲ್ಲೇ ಹೇಳ್ದಂಗೆ 39 ವರ್ಷದಲ್ಲಿ ಒಂದು ಸರಿನೂ ಈ ಲೆವೆಲಿಗೆ ಜ್ವರ ಬಂದಿಲ್ಲ. ಅಂದರೆ ಬೆಳಗ್ಗೆ ಬಂದರೆ ಸಂಜೆ ಆದರೂ ಬಿಡ್ತಾ ಇರಲಿಲ್ಲ ಜ್ವರ, ಇಲ್ಲ ಸಂಜೆ ಶುರು ಆದರೆ ಮಿಡ್ ನೈಟ್ ಬಿಡ್ತಾ ಇರಲಿಲ್ಲ, ಮತ್ತು ಇಲ್ಲ 11 ಗಂಟೆಗೆ ಶುರು ಆದರೆ ನನ್ನ ನೈಟಲ್ಲಿ ಬೆಳಗಿನ ಜಾವದವರೆಗೂ. ಯಪ್ಪ, ಈ ಥರ ಜ್ವರ ನನ್ನ ಲೈಫಲ್ಲೇ ಬಂದಿರಲಿಲ್ಲ. ಇದೇನೋ ವೈರಲ್ ಫೀವರ್ ಅಂತಾರೆ, ಅಂದರೆ ಅಪ್ಪಂದು ನನಗೇನೋ ಬಂತು ಅಂತ ನನಗೇನು ಅನಿಸಿದ್ರೆ, ಅಯ್ಯೋ ನನ್ನ ಜ್ವರ ನನ್ನ ಮಕ್ಳಿಗೆ ಯಾರು ಬರೋದು ಬೇಡಪ್ಪ ಅಂತ. ಆದರೆ ಎದ್ದು ಎಲ್ಲ ಕೆಲಸ ಮಾಡಲೇಬೇಕಾಗಿತ್ತು. ಎಲ್ಲ ಮನೆಯೆಲ್ಲ ಗಲೀಜು. ನಮ್ಮ ಯಜಮಾನ್ರಿಗೆ ನಾನು ಅಡುಗೆ ಮಾಡಿಲ್ಲ, ಎದ್ದು ತಿಂಡಿ ಮಾಡಿಕೊಡ್ದೆ ಹೋದ್ರು ಸರಿ, ಅಯ್ಯೋ ನಿಖಿತ ಮನೆ ಎಷ್ಟೊಂದು ಗಲೀಜಾಗಿದೆ ಕಣೆ, ಅರ್ಬನ್ ಕ್ಲಿನಿಕ್ ಕರೆಸ್ಲಾ ಅನ್ನೋರು. ನಾನು ಆಮೇಲೆ ಕೂಗಾಡ್ತಿದ್ದೆ, ತಿಂಡಿ ತಂದು ಕೊಡೋಣ ಹೆಂಡ್ತಿಗೆ, ಒಂಚೂರು ಮಾಡ್ಕೊಳ್ಳೋಣ ಅನ್ನೋದಕ್ಕಿಂತ ನಿಮಗೆ ಬರೀ ಮನೆ ಕ್ಲೀನಾಗಿಲ್ಲ ಅನ್ನೋದೇ ಚಿಂತೆನ ನಿಮಗೆ ಅಂತ ಅವ್ರಿಗೊಂಥರ ಪಾಪ. ಆದ್ರೂ ಸರಿ ಅಂತ ಅಂದ್ಕೊಂಡು ನಾನು ಯಾವತ್ತು ನಾವು ಭಾನುವಾರ ಬಂದಿದ್ದು ಊರಿಂದ. ಭಾನುವಾರ ಬಂದಾದಮೇಲೆ ಮತ್ತು ನೆಕ್ಸ್ಟು ಯಾವತ್ತು ಸೋಮವಾರ ಸಾಂಬಾರು ಮಾಡಿದೆ, ಮಸಪ್ ಸಾರು. ನೈಟ್ ಶುರು ಆಗೋಯ್ತು. ಆಮೇಲೆ ಇನ್ನೂ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಮಂಗಳವಾರ ಹೋಗೋಣ ನಿಖಿತ ಹಾಸ್ಪಿಟಲ್ಗೆ ಅಂತ ಹೇಳ್ತಾನಿದ್ರು. ಆಮೇಲೆ ಆಫೀಸ್ ರಜಾ ಮಾಡಿಬಿಡ್ತೀನಿ ನಾನು, ಅವರು ಒಂದು ಸ್ವಲ್ಪ ಕೆಲಸ ಇದೆ ನನಗೆ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಸರಿ ರೀ, ಈ ಲೆವೆಲಿಗೆ ಜ್ವರ ಬಂದಿದೆ ಅಂತಂದರೆ ನಾನು ಹೋಗ್ದಲ್ಲೇ ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತಾ, ಸರಿ ಆಯಿತು ಹೋಗೋಣ ಅಂತ ಅಂದ್ಕೊಂಡೆ. ಬೇಕಾದ್ರೆ ಈ ಲೆವೆಲಿಗೆ ಜ್ವರ ಇದೆ ಅಂತಂದರೆ 2 ದಿನದಿಂದ ಶುರು ಆಗಿದೆ ಅಂತ ಆಮೇಲೆ ಡಾಕ್ಟ್ರ್ ಹೋದರೆ ಗ್ಯಾರಂಟಿ ಹೋಗಿದ್ದಾರೆ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಆಮೇಲೆ ನಿಖಿತ ಹೆಂಗೋ ರಜಾ ಇದ್ರಲ್ಲ, ಇದ್ದವರು ತಿಂಡಿ ಏನು ತರಲಿ, ಇಡ್ಲಿ ತರಲಾ ಇಲ್ಲ ಉಪ್ಪಿಟ್ಟು ತರಲಾ ಅಂತ ಕೇಳ್ತಾನೆ ಇದ್ರು. ನನಗೆ ಕೇಳ್ತಾನೆ ಅವ್ರು ಎದ್ದೋಗಿ ತರ್ತಾಯಿಲ್ಲ. ನನಗೆ ತಲೆ ಕೆಟ್ಟೋಗ್ಬಿಡ್ತು. ರೀ ನೀವೇನು ತರೋದು ಬಿಡೋಣ, ಆಲ್ರೆಡಿ ಸುಸ್ತಾಗ್ತಾಯಿದ್ದೀನಿ ರೀ, ಏನಾದ್ರು ತಿನ್ಬೇಕಂತ ಅನ್ನಿಸ್ತಾಯಿದೆ, ನಾನೇ ಉಪ್ಪಿಟ್ಟು ಮಾಡಿಬಿಡ್ತೀನಿ ಬಿಡ್ರಿ, ರವೆ ಹುರಿದ್ಬಿಟ್ಟು ಒಂದು ಸ್ವಲ್ಪ ತೆಳು ಗಂಜಿ ಥರ ಮಾಡಿಬಿಡ್ತೀನಿ ಅಂತಂದೆ. ಸರಿ ಅಂತ ಹೇಳಿ ಆಮೇಲೆ ಅವರೇ ಹೆಲ್ಪ್ ಮಾಡಿಕೊಟ್ರು. ಒಗ್ಗರಣೆ ಜಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ರು. ಆಮೇಲೆ ಲೈಟಾಗಿ ರವೆ ಹುರಿದ್ಬಿಟ್ಟು ಬನ್ಸಿ ರವೆನಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ಒಳ್ಳೆ ಅದೇ ಹೇಳ್ದಂಗೆ ಜ್ವರದ ಬಾಯಿಗೆ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಲೈಟಾಗಿ ತಿಂದೆ. ಆಮೇಲೆ ನಾನು ತುಂಬಾ ಅದು ಸ್ವೆಟ್ ಆಗಿಬಿಟ್ಟಿದೆ. ಅಂದರೆ ಚಳಿ ಜ್ವರ ಅಂತ ಅಂದಾಗ ಜ್ವರ ಬಂದುಬಿಟ್ರೋಕೆ ಚಳಿ ಮಾತ್ರ ಬರಬಾರ್ದಪ್ಪ. ಚಳಿ ಬಂದಾಗ ಜ್ವರ, ಸೊ ಅದು ಚಳಿಯೆಲ್ಲ ಹೋದಾಗ ಸೆಕೆ ಶುರು ಆಗುತ್ತಲ್ವ, ಹಂಗೆ ಬೇವ್ತು ಫುಲ್ಲು ಒಂಥರ ಬಾಡಿ ಎಲ್ಲ ಸ್ವೆಟ್ ಆಗಿದ್ದಕ್ಕೆ ಹೋಗಿ ನಾನು ಸ್ನಾನ ಮಾಡ್ಕೊಬಂದ್ಬಿಡ್ತೀನಿ ಅಂತ ಹೋದೆ. ಸೋಮಷ್ಟೊತ್ತಿಗೆ ಹಾಕ್ಕೊಂಡು ತಿಂಡಿ ತಿಂದಿದ್ರು. ನಾನು ಬಂದು ತಿನ್ನೋಣ ಅಂತ ತಿಂತಾಯಿದ್ದೀನಿ. ನನಗೆ ತಿನ್ನೋಕ್ಕಾಗ್ತಾಯಿಲ್ಲ, ಆಗಲೇ ಶುರು ಆಗ್ಬಿಟ್ಟಿತ್ತಲ್ಲ ಜ್ವರ, ನಂಗೆ ಆಗ್ತಾಯಿಲ್ಲ. ಅಂದರೆ ನಮಗೆ ಇವಾಗ ಮಕ್ಕಳಲ್ಲ ನಾವು, ನಾವು ತಿನ್ನಬೇಕಪ್ಪ ಅನ್ನೋ ಥರ. 10 ಗಂಟೆಗೆ ಡಾಕ್ಟ್ರು ಬರ್ತಾರೆ ಅಂದರು. ನಾವು 10 ಕಾಲಷ್ಟರಲ್ಲಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು, ತಿನ್ಕೊಳ್ಳೆ ನಿಖಿತ ಬೇಗ ಅಂತಂತಾರೆ. ನಾನಿವಾಗ ಹಾಸ್ಪಿಟ್ಲಿಗೆ ಹೋಗ್ತಾರೋ ಉದ್ದೇಶ ಏನಂದರೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇರೋದು. ಅದಾದರೆ ಇಂಜೆಕ್ಷನ್ ಹಾಕಿಸ್ಕೊಬಿಟ್ರೆ ಒಂದು ಸಾಕು, ಬೇಗ ಪಟ್ಟ ಅಂತ ಬಿಟ್ಬಿಡುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಇದೆಯಲ್ವ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹೊಟ್ವಿ. ಕಾರ್ ತೊಗೊಂಡೋಗೋಣ, ಗಾಡಿ ತೊಗೊಂಡೋಗೋಣ ಅಂತಂದರು. ನಾನಂದೆ ಅಯ್ಯೋ ಕಾರಲ್ಲಿ ಇನ್ನೇನು ನಡೀರಿ ಎತ್ಲಾಗೆ, ಖುಷಿ ಮನೆಯಲ್ಲೇ ಬಿಟ್ಟು ಹೋಗ್ತಾಯಿದ್ವಿ, ರಕ್ಷಿತನೆಲ್ಲ ಬಿಟ್ಟು ಹೋಗ್ತಾಯಿದ್ವಿ, ಇನ್ನೇನು ಗಾಡಿನಲ್ಲೇ ಒಂದು ಹೆಜ್ಜೆ ಹೋಗ್ಬಿಡೋಣ ಅಂತ ಅಂದೆ. ಆಮೇಲೆ ಜ್ವರ ಬಂದು 103 ಏನೋ ಇತ್ತು ಜ್ವರ. ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತೊಂಚೂರು ಪರವಾಗಿಲ್ಲ ಅಂತಲೇ ಹೇಳ್ಬೋದು ಅಂತ ಅನ್ನಿಸ್ತಿತ್ತು. ನೆನ್ನೆ ಮಾಡಿದಿದ್ರೆ ಗ್ಯಾರಂಟಿ 104 ಆ ಥರನೇ ಇರ್ತಿತ್ತೇನೋ ನನಗನ್ಸೋ ಪ್ರಕಾರ. ಮತ್ತು ಇಲ್ಲಿರೋ ಸ್ಟಾಫ್ ಎಲ್ಲ ಏನು ಗೊತ್ತಾ, ಹಾಸ್ಪಿಟಲಲ್ಲಿ ಎಲ್ಲ ನನ್ನ RK ಫ್ಯಾಷನ್ ಸ್ಟುಡಿಯೋ ಎಲ್ಲರೂ ಬಂದು ನಮ್ಮ ಶಾಪಿಗೆ ಸ್ಯಾರಿ ತೊಗೊಳ್ತಾಯಿದ್ರು ಇವರೆಲ್ಲ ಸ್ಟಾಫ್ ನರ್ಸ್ಗಳು. ಸೊ ಹೋದಾಗಲೆಲ್ಲ ಖುಷಿ ಮತ್ತು ನಮ್ಮ ಎಲ್ಲನೂ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಖುಷಿ ಅಂತ ಅನಿಸುತ್ತೆ. ಶಾಪ್ ಕ್ಲೋಸ್ ಮಾಡಿಬಿಟ್ರೆ ಮತ್ತೆಲ್ಲ ಕೇಳ್ತಾಯಿದ್ರು, ಮಾಡಿದ್ವಿ ಅಂತೆಲ್ಲ ಹೇಳಿ ಆಮೇಲೆ ಹೊರಟ್ವಿ. ಆನ್ ದ ವೇ ಬರ್ತಾ ಎಳ್ನೀರು ಕುಡಿತೀಯ ಅಂದರು. ಅಯ್ಯೋ ನನಗೆ ಏನೂ ಬೇಡಪ್ಪ, ಹೋಗಿ ಮಲ್ಕೊಂಡ್ರೆ ಸಾಕು, ಏನಿದ್ರೆ ಟ್ಯಾಬ್ಲೆಟ್ನ ನುಂಗ್ಬಿಡಿ ಇವಾಗಲೇ, ತಿಂಡಿ ತಿಂದ್ರ ಅಂದರು. ತಿಂದ್ವಿ ಅಂತಂದೆ. ಹಾಗಿರೋ ಹೋಗಿ ನುಂಗ್ಬಿಡಿ ಅಂತ ಹೇಳಿದ್ರು. ಸೋಮ್ ಮಾತ್ರ ಖುಷಿಗೂ ನನಗೂ ಎಳ್ನೀರು ತೊಗೋತೀವಿ ಕಣೆ ಅಂತ. ಖುಷಿಮ ಇತ್ತೀಚೆಗೆ ಅದು ಎಳ್ನೀರು ಬೇಕು ಅಂತ ಹೇಳ್ತಾ ಇರ್ತಾಳೆ. ಸೊ ಆದ್ದರಿಂದ ಅವಳಿಗೆ ಎಳ್ನೀರು ತೊಗೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಫ್ರೆಂಡ್ಸ್ ಶುರು ಆಗಿದ್ದು. ಅವ್ರು ಇಂಜೆಕ್ಷನ್ ಕೊಡ್ತಾರೆ ಅಂತ ಅಂದ್ಕೊಂಡ್ವಾ, ಅವ್ರಂದ್ರು ನೀವು ಟ್ಯಾಬ್ಲೆಟಲ್ಲೇ ಸಾಕು, ಇಂಜೆಕ್ಷನ್ ಎಲ್ಲ ಬೇಡ ಅಂದ್ಬಿಟ್ರು. ಅಯ್ಯೋಯ್ಯೋ ಇದೇನಪ್ಪ ಹಿಂಗಾಗೋಯ್ತು ಅಂದ್ಕೊಂಡು ಬಂದೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಹಿಂಗೆ ಅಂದ್ಕೊಂಡು ಆಲ್ಮೋಸ್ಟ್ ಶನಿವಾರ ಭಾನುವಾರದವರೆಗೂ ಹಿಂಗೆ ಆಗೋಯ್ತು ನನ್ನ ದಿನಗಳು. ಜ್ವರ ಬಿಡ್ತಾ ಇಲ್ಲ, ಅದರಲ್ಲೂ ಕೆಮ್ಮು ಬೇರೆ, ಮತ್ತು ಕಫ ಥರ ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದೀನಿ ಈ ಸರಿಯೂ ಅಂತೂ. ನಾನು ತುಂಬಾ ಬೇಜಾರಂತ ಅನ್ನಿಸ್ಬಿಡ್ತು ನನಗೆ. ಅಯ್ಯೋ ಇದೇನಪ್ಪ ಈ ಥರ ಅಂತೆಲ್ಲ ಹೇಳಿ ಹೆಂಗೋ. ಆದರೆ ಏನಂದರೆ ನಮ್ಮ ಹೆಣ್ಮಕ್ಳು ನಿಜವಾಗ್ಲೂ ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಏನು ಗೊತ್ತಾ, ಮನೆಯಲ್ಲಿ ಎಲ್ರಿಗೂ ಹುಷಾರಿಲ್ಲ ಅಂತಂದ್ರೂ ನಾವು ಎದ್ದು
ಎಲ್ರಿಗೂ ಮಾಡಿಕೊಡ್ತೀವಿ. ಆದರೆ ನಮ್ಗೆ ಹುಷಾರಿಲ್ಲ ಅನ್ನೋರಿಗೆ ಮಾಡೋರೇ ಗತಿ ಇಲ್ವಲ್ಲಪ್ಪ ಅನ್ನೋ ಲೆವೆಲ್ಗೆ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಈ ಸರಿ ತುಂಬಾ ಬೇಜಾರಂತ ಅನ್ನಿಸ್ತು ಸೋಮು ಮೇಲೆ. ನನಗೆ ಎಸ್ಪೆಷಲಿ ಸೋಮು ಮೇಲಂತೂ ರವ ಅಂತ ಕೋಪ ಬೀಳ್ತಾಯಿದ್ದೆ. ಯಾವಾಗಲೂ ಅಷ್ಟೇ ತಿಂಡಿ ತಂದು ಕೊಡಲ ಅನ್ನೋರು ತಂದು ಕೊಡ್ತಾನೆ ಇರಲಿಲ್ಲ. ಆಮೇಲೆ ಒಂದು ಸರಿ ಚೆನ್ನಾಗಿ ಇದು ಮಾಡಿದೆ. ಏನು ಅಂದ್ಕೊಂಡಿದ್ದೀರಾ ಹಂಗೆ ಹಿಂಗೆ ನೀವು ಮಲಗಿರೋ ಜಾಗದ ನಾನು ಹಿಂಗೆ ಬರಲಿ ಟೈಮ್ ಬರುತ್ತೆ ನನಗೂ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದೆ. ಆಮೇಲೆ ಆದರೂ ನೆಕ್ಸ್ಟ್ ದಿನ ಏನು ಇಡ್ಲಿ ಬಿಸಿಬೇಳೆ ಬಾತು ಅಂತ ಎಲ್ಲ ತಂದಿಟ್ಟಿದ್ರು. ಅಪ್ಪ ನಾನು ಜಸ್ಟ್ ಇಡ್ಲಿ ಕೊಟ್ಟರೆ ಸಾಕು, ಹುಷಾರು ಏನೋ ಒಂದು ತಂದು ಕೊಟ್ಟರೆ ಸಾಕು ಅಂತ ಅನಿಸುತ್ತೆ, ನೀವೆಲ್ಲ ತಂದುಬಿಟ್ಟಿದ್ದೀರಾ ಅಂತ ಅಂದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ದಿನ ಮತ್ತೆ ರಜಾ ಹಾಕಿದರು. ಸೊ ನನಗೆ ತೀರಾ ಹುಷಾರಿರಲಿಲ್ಲ ಅಂತ, ಯಾಕಂದರೆ 1 ವಾರದವರೆಗೂ ಆಗೋಯ್ತಲ್ಲ, ಅದರಿಂದ ರಜಾ ಹಾಕಿದರು. ಅದಾದಮೇಲೆ ರೆಸ್ಟ್ ತೊಗೊಂಡ್ಮೇಲೆ ಅದು ಹೇಳ್ದಂಗೆ RK ಫ್ಯಾಷನ್ ಸ್ಟುಡಿಯೋ ಇರು ಒಂದು ನಿಮಿಷ ನೋಡೋಣ, ಆರ್ಡರ್ಸು ಎಲ್ಲ ಹಂಗಂಗೆ ಇದ್ದಾವೆ, ಮೆಸೇಜು ನೋಡಿರಲಿಲ್ಲ ನಾನು. ಊರಿಗೆ ಹೋದಾಗ 1 ವಾರ ನೋಡಿರಲಿಲ್ಲ, ಊರಿಂದ ಬಂದಮೇಲೆ ಇಲ್ಲಿ 1 ವಾರ ರಜಾ ಇಲ್ಲ ಅಂತ ನಾನು ನೋಡಿರಲಿಲ್ಲ. ಸೊ ಆದ್ದರಿಂದ ಇವಾಗೆಲ್ಲ ಹೊಸ ಪಾರ್ಸಲ್ ಎಲ್ಲ ಬಂದವು, ಇನ್ನು ಹೊಸ ಪಾರ್ಸಲ್ಗಳೆಲ್ಲ ಬರ್ತಾಯಿದ್ದಾವೆ. RK ಫ್ಯಾಷನ್ ಸ್ಟುಡಿಯೋನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಎಲ್ಲ ಇದೆ ಆಯಿತಾ. ಆದರೆ ಇನ್ನೂ ಒಂದು ಇನ್ಸಿಡೆಂಟ್ ಆಯಿತು, ಏನಾಯಿತು ಅಂತ ನಾನು ಹೇಳ್ತೀನಿ ಮತ್ತೆ. ಈ ಜೋಶಲ್ಲೆಲ್ಲ ನೋಡಿ ಐಟಮ್ಸ್ ಎಲ್ಲ ಹೊಸ ಐಟಮ್ಸ್ಗಳು ಬಂದಿದ್ದಾವೆ, ಎಲ್ಲ ತರಿಸಿದ್ದೀನಿ. ಆದರೆ ಮುಂದಕ್ಕೆ ಇರೋದು ಏನಾಯಿತು ಅನ್ನೋದನ್ನ ನೆಕ್ಸ್ಟು ಹೇಳ್ತೀನಿ ನಾನು. ಅಲ್ಲಿ ಎಷ್ಟು ಡಿಸಪಾಯಿಂಟ್ ಆಗೋದೆ, ಎಷ್ಟು ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡೆ. ರಾತ್ರಿ ಎಲ್ಲ ನಿದ್ದೆ ಮಾಡ್ದಲ್ಲೇ ಇಡೀ ದಿನ ನಿದ್ದೆ ಮಾಡಿಲ್ಲ ನಾನು, ನೈಟೆಲ್ಲ. ಯಾಕೆ ಅನ್ನೋದನ್ನ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್, ಏನು ಗೊತ್ತಾ, ನನ್ನ ಲೈಫಲ್ಲೇ ನಾನು ಇವತ್ತಷ್ಟು ನಾನು ಬೇಜಾರಾದಂಥದ್ದು ಇವತ್ತಂತಂದರೆ ನಿನ್ನೆ, ಇನ್ನು ಯಾವತ್ತೂ ಇಲ್ವೇನೋ ಗೊತ್ತಿಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಒಂದೇ ಸರಿ ಹೀಗೆ ಹೊರಟೋಯ್ತಲ್ಲ ಅಂತ ತುಂಬಾ ಬೇಜಾರಿದೆ ನನಗೆ. ಸಿಕ್ಕಾಬಡೆ ಬೇಜಾರಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ ನನಗದನ್ನು. ನನ್ನ ಸಕ್ಸಸ್ನ ಸುಮಾರು ಸರಿ ನಾನು ನಿಮ್ಮ ಜೊತೆಗೆ ತುಂಬಾ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ನನ್ನ ದುಃಖನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ, ನನ್ನ ಶಾಪ್ ಕ್ಲೋಸ್ ಮಾಡಬೇಕಾದ್ರೂ ನಾನು ನಿಮ್ಮೆಲ್ರಿಗೂ ಹೇಳಿದ್ದೆ, ನಾನು ಶಾಪ್ ಕ್ಲೋಸ್ ಮಾಡೋ ಇಂಟೆನ್ಷನ್ ನನಗೆ ಇಲ್ಲವೇ ಇಲ್ಲ ಅಂತ ಹೇಳಿ. ಆದರೆ ಕೆಲವೊಂದು ರೀಸನ್ಗಳಿಂದ ನನ್ನ ಹೆಲ್ತ್ ಇಶ್ಯೂಯಿಂದ ನಾನು ಶಾಪ್ ಕ್ಲೋಸ್ ಮಾಡಬೇಕಾಗಿ ಬಂತು ಅಂತ ಹೇಳಿದೆ. ಹಾಗೆ ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಆಲ್ರೆಡಿ ನನ್ನ ಹೆಲ್ತ್ ತುಂಬಾ ಅಪ್ಸೆಟ್ ಆಗೋಗಿದೆ. ನಾನು ಆದ್ದರಿಂದ ನನಗೇನಂತಂದರೆ, ನನಗೆ ಮನೆಯೇ ನನಗೆ ಸ್ವರ್ಗ ಇದ್ದಂಗೆ. ಸೊ ಮನೆಯಲ್ಲೇ ಇದ್ಕೊಂಡು ಎಷ್ಟೊಂದು ಜನ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ನಾನು ಮನೆಯಲ್ಲೇ ಇದ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮಾಡಿದೆ. ನಿಮ್ಮೆಲ್ಲರೂ ಗೊತ್ತು, ಶಾಪ್ ಕ್ಲೋಸ್ ಆಯಿತು, ಊರಿಗೆ ಹೋದೆ ಬಂದೆ, ಇವಾಗ ಹುಷಾರಿರಲಿಲ್ಲ, ಇದೆಲ್ಲ ಆಯಿತು. ಸುಮಾರು ಒಂದು 15 ದಿನ ನಾನು ಏನಾಯಿತು ಅಂತಂದರೆ RK ಫ್ಯಾಷನ್ ಸ್ಟುಡಿಯೋ ಪೇಜ್ ಏನಿದೆ ಅದನ್ನು ತೆಗೆದು ನೋಡೋಕ್ಕೆ ಹೋಗಿಲ್ಲ. ಯಾಕೆ ಬಿಕಾಸ್ ಯಾವ ವೀಡಿಯೋನೂ ನಾನು ಅಪ್ಲೋಡ್ ಮಾಡೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಇದು ಮಾಡೋಕ್ಕೆ ಹೋಗಲಿಲ್ಲ, ನಾನು ನೋಡೋಕ್ಕೆ ಹೋಗಲಿಲ್ಲ. ಇನ್ನು ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡೋಣ. ಇನ್ನು ಸೋಮವಾರದಿಂದ ನಾನು ವೀಡಿಯೋ ಆನ್ಲೈನ್ ಶುರು ಮಾಡ್ಕೊಳ್ಳೋಣ, ಆಫ್ಲೈನ್ ಇಲ್ಲ, ಆನ್ಲೈನ್ ಮಾತ್ರ ಶುರು ಮಾಡ್ಕೊಳ್ಳೋಣ. ಆಯಿತು, ಇನ್ನೇನು ಹುಷಾರೆಲ್ಲ ಆಯಿತು, 1 ವಾರ ರೆಸ್ಟ್ ಮಾಡಿದೆ. ಸ್ವಲ್ಪ ನಂಗೆ ಬೆಳಗ್ಗೆ ಹಿಂಗಾಗುತ್ತೆ, ಹಂಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು RK ಫ್ಯಾಷನ್ ಸ್ಟುಡಿಯೋನ ತೆಗ್ದು ನೋಡೋಣ ಅಂತ ಅಂದ್ಕೊಂಡೆ. ಏನಾಯಿತು, ಒಂದಿನ ನೈಟ್ ಆಗಲೇ 12 ಗಂಟೆ 12:30 ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ನಂದು 2 ಅಕೌಂಟ್ ಇದೆ. ಒಂದು ಇಲ್ಲಿ ನಿಖಿತಾಸ್ ವ್ಲಾಗ್ಸ್ ಇದೆ, ಮತ್ತು ನಿಖಿತಾ ವ್ಲಾಗ್ಸ್ ಒಂದಿದೆ, ಹಾಗೆ ಇನ್ನೊಂದು RK ಫ್ಯಾಷನ್. ಇದನ್ನು ತೆಗ್ದು ನೋಡಿದೆ ಫಸ್ಟು. ಇಲ್ಲಿ ಯಾವಾಗಲೂ 4 ಫಾಲೋವರ್ಸ್ ಇರ್ತಾರೆ, ಒಂದು ಖುಷಿ, ಒಂದು ರಕ್ಷಿತ್, ನಾನು, RK ಫ್ಯಾಷನ್ ಸ್ಟುಡಿಯೋ, ಇದೆಲ್ಲದೂ 4 ಜನ ಫಾಲೋವರ್ಸ್ ಇರುತ್ತೆ. ತಕ್ಷಣ ತೆಗ್ದು ನೋಡಿದ್ದೀನಿ, ಇಲ್ಲಿ 3 ಫಾಲೋವರ್ಸ್ ಇದೆ. 3 ಫಾಲೋಯಿಂಗ್ ಹಿಂಗೆ ಚಾನ್ಸು 4 ಅಲ್ವಾ ಅಂತ ಹೇಳ್ಬಿಟ್ಟು ಹಿಂಗೆ ತೆಗ್ದು ನೋಡ್ತೀನಿ. ಈ ಥರ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ತೆಗ್ದು ನೋಡ್ತೀನಿ, RK ಫ್ಯಾಷನ್ ಸ್ಟುಡಿಯೋ ಏನು ಕಾಣಿಸ್ತಾನೆ ಇಲ್ಲ, ಇಲ್ವೇ ಇಲ್ಲ. ಇಲ್ಲಿ RK ಫ್ಯಾಷನ್ ಸ್ಟುಡಿಯೋ ಇಲ್ಲವೇ ಇಲ್ಲ. ನನಗೆ ಶಾಕ್ ಆಗೋಯ್ತು, RK ಫ್ಯಾಷನ್ ಸ್ಟುಡಿಯೋ ಇಲ್ಲ, ಏನಾಗೋಯ್ತು, ಡಿಲೀಟ್ ಆಗೋಯ್ತಾ, ಏನಾಗೋಯ್ತು ಅಂತ ಚೆಕ್ ಅಂತ ಸರ್ಚ್ ಮಾಡ್ತೀನಿ. RK ಫ್ಯಾಷನ್ ಸ್ಟುಡಿಯೋ ಕಾಣಿಸ್ತಾ ಇಲ್ಲ ನನಗೆ. ಅಯ್ಯೋ RK ಫ್ಯಾಷನ್ ಸ್ಟುಡಿಯೋ ಕಾಣಿಸ್ತಾ ಇಲ್ಲ. ಅಲ್ಲೇ 1:30 ಆಗಿದೆ ರಾತ್ರಿ. ಆಲ್ರೆಡಿ ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ, ಮನೆ ಕೆಲಸ ಯಾಕೋ ಫಾಸ್ಟಾಗಿ ನಡೀತಾ ಇಲ್ಲ. ವರಸ್ವಾಮಿ ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದ್ವಿ, ಏನೂ ಆಗಿಲ್ಲ, ಎಂತ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೊಂದು ಸ್ವಲ್ಪ ಡಿಸಪಾಯಿಂಟ್ ಆಗೋಗ್ಬಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ನಾನು ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ಕೀರ್ತಿರು ಬಂದರು. ಒಂದಷ್ಟು ಮಾವಿನಕಾಯಿ ಇಲ್ಲಿ ಎಲ್ಲ ಕೊಟ್ಟು ಕಳಿಸಿದ್ರು. ಫಿಶ್ ಸಾಂಬಾರು ಜೊತೆಗೆ ರೈಸು ಮುದ್ದೆ ಎಲ್ಲ ತಂದು ಕೊಟ್ಟು, ನಾನು ಬೇಡ ಇತ್ತು ಕೀರ್ತಿ, ಅನ್ನ ಎಲ್ಲ ಮಾಡಿದ್ದೆ ಅಂದೆ. ಅವರಾದ್ರೂ ತಗೊಳ್ಳಿ ನಿಖಿತಾ ಅಂತ ಫಿಶ್ ಸಾಂಬಾರೆಲ್ಲ ಕೊಟ್ಬಿಟ್ಟು ಹೋದರು. ಸರಿ, ಹುಳಿ ಯಾಕೆ ಚೆನ್ನಾಗಿದೆ, ನಾವು ಅವ್ರ ಅತ್ತೆ ಮಾಡಿರೋದಂತೆ. ಸೊ ಆದ್ದರಿಂದ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದರು. ನಾ ಖುಷಿ, ಬಿಡು ಬಂಗಾರು,
ನಾನೆಲ್ಲ ಬಾಕ್ಸಲ್ಲಿತ್ತು, ಬಾಕ್ಸಿಂದ ಬಟ್ಲಿಗೆ ಹಾಕಿಟ್ಟೆ. ಹಂಗೆ ಕತೆ. ಒಳ್ಳೆ ಮುದ್ದೆನೂ ಕೊಟ್ಬಿಟ್ರು ಅವ್ರು ತಿನ್ನಲಿ ಅಂತ ಹೇಳಿ. ಸೊ ಬಿಸಿ ಬಿಸಿದೆ ನಿಖಿತ, ಊಟ ಮಾಡಿ ಅಂತೇಳಿ ಕೊಟ್ಟೋದ್ರು. ನನ್ನ ಪರಿ ನೋಡಿ ಸ್ಮೆಲ್ಲಿಗೆ ವಾವ್ ಅಂದ್ಕೊಂಡು ಬಂದ್ಬಿಟ್ಲು. ಇನ್ನು ಅದೇ ಡೋರ್ ನಾಕ್ ಮಾಡಿದ್ರಲ್ಲ ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ ಫ್ರೆಂಡ್ಸ್. ಹಿಂಗೆ ಸಡನ್ನಾಗಿ ನನಗೆ ಅವತ್ತೆಲ್ಲ ಒಂದು ಸ್ವಲ್ಪ ನೈಟ್ ಬೇರೆ ನಿದ್ದೆ ಎಲ್ಲ ಇರಲಿಲ್ಲ. ಸೊ ಏನಪ್ಪ ಮಾಡೋದು ಅನ್ನುವಾಗ ಇದು ಬೇರೆ ಆಗ್ಬಿಡ್ತಾ ಫುಲ್ ಕಂಪ್ಲೀಟ್ ನನ್ನ ಜರ್ನಿನಲ್ಲಿ ನೈಟೆಲ್ಲ ನಿದ್ದೆ ಮಾಡ್ದಲೇ ನಾನು ಕೆಲವೊಂದು ಟೈಮ್ ನಮಗೆ ಏನಾದರೂ ಬೇಜಾರಾಗ್ತಿದ್ರೆ ಇಲ್ಲ ಸ್ಟ್ರೆಸ್ ಆಗಿದ್ರೆ ಒಂದು 3 ಗಂಟೆ ಲಾಸ್ಟ್ 3 ಇಲ್ಲ 4 ಗಂಟೆ ಅಷ್ಟರಲ್ಲಿ ನಾನು ನಿದ್ದೆ ಮಾಡ್ದಲೇ ಆಮೇಲೆ ಮಲ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಅವತ್ತಿನ ದಿನ ಇದನ್ನು ಚೆಕ್ ಮಾಡ್ಕೊಂಡು 3 ಗಂಟೆ ಆಯಿತು, 4 ಗಂಟೆ ಆಯಿತು, 4:15 ಆಗೋಯ್ತು. ಆಮೇಲೆ ಸೋಮ್ ಏನಾಯ್ತು, ಯಾಕೆ ನಿದ್ದೆ ಮಾಡಿಲ್ಲೇನೆ ಅಂತ ಬಂದರು. ನಾನು ರಶಿ ಸ್ವಲ್ಪ ಅದೇನೇನೋ ನೋಡ್ತಾ ಇದ್ವಿ. ಸೊ ಅಷ್ಟರಲ್ಲಿ 4:15 ಆಯ್ತಾ. ಸೋಮ್ ಜೊತೆ ಮಾತಾಡ್ಕೊಂಡು ಏನೋ ಆಗೋಯ್ತು ಸೋಮ್, ಯಾಕೋ ಏನೋ ಗೊತ್ತಿಲ್ಲ, ಏನಾಗ್ತದೆ ಅಂತ ಗೊತ್ತಿಲ್ಲ ಅಂತ ಹಿಂಗೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಆಮೇಲೆ ನೋಡಿದ್ರೆ ಬೆಳಗ್ಗೆನೇ ಆಗೋಯ್ತು 6 ಗಂಟೆ. ನನಗೆ ಮತ್ತೆ ಯಾವಾಗ ಹುಷಾರಿರಲಿಲ್ಲ ಅಲ್ವಾ, ಯಾಕೆ ಹುಷಾರಿರಲಿಲ್ಲ ಅಲ್ಲ ಅವಳದೊಂಥರ. ಅವಳು ಮೊದಲೇ ಎಲ್ಲ ಅವಳಿಗೂ ಹುಷಾರಿಲ್ಲ ಫುಲ್ಲು. ಸೊ ಎಲ್ಲ ಒಳಗೋಗಿ ಅಲ್ಲೆಲ್ಲ ಮುಂದಕ್ಕೆ ಬಂದಂಗೆ ಆಗೋಗ್ಬಿಟ್ಟ ಅವಳಿಗೂ. ಸೊ ಆಮೇಲೆ ಹಾಗೆ ಆಗಿ ನಿದ್ದೆ ಮಾಡಲೇ ಇಲ್ಲ. 7 ಗಂಟೆ ಆಗೋಗ್ಬಿಡ್ತಾ. ಸೊ 7 ಗಂಟೆ ಆಗ್ತಾ ಸುಮ್ಮನಂಗಿಲ್ಲ, ನಂಗೆ ತುಂಬ ವಾಮಿಟ್ ಬರೋ ಥರ ಆಗ್ತಾಯಿದೆ, ತುಂಬ ಸುಸ್ತಾಗ್ತಾಯಿದೆ, ನಂಗೆ ಆಗ್ತಾಯಿಲ್ಲ ಅಂತಂದಾಗ ಸೋಮಿದ್ದವರು ಹಾಲು ತೊಗೊಬಂದು ಕಾಫಿ ಮಾಡಿಕೊಟ್ರು. ಆಮೇಲೆ ಅವ್ರು ಶೇವಿಂಗ್ ಮಾಡಿಸ್ಕೊಬರ್ತೀನಿ ಕಣ್ಣಿಕಿತ ಅಂತ ಹೋದರು. ನನಗೆ ಹೋಗಿ ಮಲ್ಕೋ, ನನಗೆ ತಿಂಡಿ ಎಲ್ಲ ಏನು ಬೇಡ, ಹೋಗಿ ಮಲ್ಕೊ ಅಂದರು. ನಾನು ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ. ಆಮೇಲೆ ಸೋಮಿಲ್ಲ ತಿಂಡಿ ಮಾಡಿಕೊಟ್ಬಿಡ್ತೀನಿ ನಿಮಗೆ, ಸಾಂಬಾರಿದೆ ರಾತ್ರಿದು, ಅದಕ್ಕೆ ದೋಸೆ ಹಾಕ್ಕೊಟ್ಬಿಡ್ತೀನಿ, ನೀವು ಬೇಕಿದ್ರೆ ತಿಂಡಿ ತಿಂದ್ಬಿಟ್ಟು ಶೇವಿಂಗ್ ಮಾಡಿಸ್ಕೊಬರಕ್ಕೆ ಹೋಗಿ ಅಂತಂದೆ. ಅವ್ರು ಶೇವಿಂಗ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಹೋಗಿ ಮಲ್ಕೊಳ್ಳೋಣ ಅಂತ ಹೋದರೆ ನನಗೆ ಮಲ್ಗೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಯಾಕೆಂದರೆ ತುಂಬ ಬೇಜಾರಾಗ್ಬಿಡ್ತು. ಹೆಂಗೆ ಸಸ್ಪೆಂಡ್ ಆಯಿತು, ನಂದಂತ ಅದ ಫಾಲೋ, ನೀವು ಯಾರ್ಯಾರು ಟೋಟಲ್ 28,000 ಫಾಲೋವರ್ಸ್ ಇದ್ದಿದ್ದು, 28,000 27,000ನೋ. ಸೊ ಕಂಪ್ಲೀಟಾಗಿ ಯಾರ್ದು ನೀವೇ ಯಾರು ಫಾಲೋ ಮಾಡ್ತಾಯಿದ್ರು ಕೂಡ ಅದು ಇಲ್ಲ, ಎಲ್ಲರದು ಅನ್ಫಾಲೋ ಥರ ಆಗ್ಬಿಟ್ಟಿದೆ. ನಿಮಗೆ ಗೊತ್ತಿರಲ್ಲ ಅದು ನಾವು ಫಾಲೋ ಮಾಡ್ತಾಯಿದ್ದೀವಿ ಅನ್ನೋ ಥರ ಇರೋದಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ 27,000 ಫಾಲೋ ನಾನು ತಗೊಳ್ಳೋದಕ್ಕೆ ನಾನು 21 ತಿಂಗಳು ಕಷ್ಟಪಟ್ಟಿದ್ದೀನಿ ಶಾಪಲ್ಲಿ. ಸೊ ಇದೇ ಬೇಜಾರಲ್ಲೇ ನನಗೆ ನೆನ್ನೆ ಎಲ್ಲ ಫುಲ್ಲು ಬರೀ ಅಳು ಅನ್ನೋ ಥರ. ರಕ್ಷಿತ್ ಏನೇನೋ ಟ್ರೈ ಮಾಡ್ದೆ, ನೋಡೋಣ ಅಮ್ಮ ಇನ್ನೊಂದು 3 ದಿನ 4 ದಿನದಲ್ಲಿ ಬಂದರೂ ಬರ್ಬೋದು, ಗೊತ್ತಿಲ್ಲ ಬರ್ದಲ್ಲೇನೂ ಇರ್ಬೋದು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಮಾಡೋದು ಅಂತ ನಂಗೆ ಗೊತ್ತಾಯಿಲ್ಲ. ಇನ್ನೂ ಒಂದು ಹೊಸ ಪೇಜ್ನ ಕ್ರಿಯೇಟ್ ಮಾಡಿ ಮತ್ತೆ ಅಷ್ಟು ಜನ ಸಂಪಾದನೆ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. 27,000 ಜನನ ಸಂಪಾದನೆ ಮಾಡ್ಕೊಂಡಿದ್ದೆ. ಸೊ ನನಗಿದೊಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲೇ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಂಗೆ ಅಳೋದು ಬಿಡೋದು, ನನಗೆ ಆ ದುಃಖನ ತುಂಬಿಕೊಂಡು ಯಾಕೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರೋಳು, ಆದರೆ ಯಾಕೆ ನನಗೆ ಹಿಂಗೆ ಆಗ್ತಾಯಿದೆ ಅನ್ನೋ ಥರ ಇದೆ. ಜೊತೆನಲ್ಲಿ ನಮ್ಗೆ ಹುಷಾರಿಲ್ಲ ಅಲ್ಲ, ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ಇಲ್ಲಿ ಖುಷಿಗೆ ಹುಷಾರಿಲ್ಲ. ನಾನು ಅಂಥದ್ರಲ್ಲೂ ಮಲ್ಕೊಬಾರ್ದು, ಮಲ್ಕೊಂಡಿದ್ರೆ ಮತ್ತೆ ನಮ್ಮನ್ನು ಅದೇ ಅರ್ಧ ಹಾಳು ಮಾಡುತ್ತೆ. ಸೊ ಅಂದರೆ ಸುಸ್ತು ಅಂತ ಇದ್ರೆ ಏನೋ ಒಂದು ಮಾಡೋಣ, ಏನಾದರೂ ಆ್ಯಕ್ಟಿವಿಟಿ ಇರಬೇಕು. ಮನೆಯಲ್ಲಿದ್ದೀನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಕಡೆ ಬ್ಲಾಗ್ ಮಾಡೋಣ ಅಂದರೆ ಬ್ಲಾಗ್ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ. ಅಟ್ಲೀಸ್ಟ್ ಒಂದು ಯಾವ್ದಾದ್ರು ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಟ್ಟು ಸೊ ನೋಡ್ಕೊಳ್ಳೋಣ ಅಂತ ಹೋದರೆ ಪೇಜೇ ಇಲ್ಲ. ನನಗೆ ಹೆಂಗಾಗೋಗಿದೆ ಅಂದರೆ ಸುಸ್ತು ಫ್ರೆಂಡ್ಸ್, ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಇವತ್ತು ಕೂಡ ಅಷ್ಟೇನೇನೆ, ಇದನ್ನು ಹೆಂಗೆ ಹೇಳ್ಕೊಳ್ಳೋದು ನನಗೆ ವಿಡಿಯೋದಲ್ಲಿ ಅಂತ ಬೇಜಾರು. ಆದರೂ ಪಾಪ ಇವತ್ತು ಸೋಮ್ ಕೂಡ ಅಷ್ಟೇ, ಏನು ಬೇಡ ಅನ್ಸುತ್ತಾ, ನೀನು ಏನು ಮಾಡಬೇಡ, ರೆಸ್ಟ್ ಮಾಡೋಕ್ಕೆ. ನಾನು ನಿನ್ನೆ ಹಿಂದಿನ ದಿನ ನಾನು ಕಂಪ್ಲೀಟಾಗಿ ನಿದ್ದೆ ಮಾಡಿಲ್ಲ ಅಲ್ಲ, ಅದಕ್ಕೆ ಇವತ್ತು ಅಚ್ಚುಕಟ್ಟಾಗಿ ನಿದ್ದೆ ಮಾಡು, ಸ್ವಲ್ಪ ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ ನಾನು ತಿಂಡಿ ಬಿಡ, ನಾನು ಆಫೀಸ್ಗೆ ಹೋಗ್ತೀನಿ, ನನ್ನ ಕೆಲಸ ಇದೆ, ನೀನು ಮಾಡ್ಕೊ ನಿಖಿತ ಅಂತ ಹೇಳಿ ಅವರು ಕೂಡ ಹೊರಟರು. ಸೊ ಹಿಂಗಾಗಿದೆ ಫ್ರೆಂಡ್ಸ್. ಏನು ಮಾಡ್ಬೋದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಖಂಡಿತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಇಷ್ಟು ದಿನ ಬೇರೆಯವ್ರು ನೋಡ್ತಾ ಇದ್ದೆ, ಈ ಥರ ಸಸ್ಪೆಂಡ್ ಆಗಿದೆ, ವಿಡಿಯೋ ಅಂದರೆ ಅವ್ರದ್ದು ಏನು ಪೇಜ್ ಹೊರಟೋಗಿದೆ ಅನ್ನೋದೆಲ್ಲ ನೋಡ್ತಾ ಇದ್ದೆ. ಆದರೆ ನನ್ನದೇ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಾಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನು 15 ದಿನ ವೀಡಿಯೋ ಹಾಕ್ತಿರೋದಕ್ಕೆ ಹಿಂಗೆಲ್ಲ ಹೋಗ್ಬಿಡುತ್ತಾ, ಅದೇ ನನಗೆ ಕ್ವಶನ್ ಆಗಿದೆ. ನೀವು ಯಾರು ಇದರಲ್ಲಿ ಏನಾದ್ರು ಎಕ್ಸ್ಪರ್ಟ್ಸ್ ಏನಾದ್ರು ಇತ್ತು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನನಗೂ ಒಂಚೂರು ಗೊತ್ತಾಗುತ್ತೆ. ಆದರೆ
ಹೇಳ್ಕೊತಾ ಇದ್ದೀನಿ ಅಷ್ಟೇ. ಮನಸ್ಸಲ್ಲಂತೂ ಸಿಕ್ಕಾಬಿಟ್ಟೆ ನೋವಿದೆ ನನಗೆ. ಇಲ್ಲ, ಎಲ್ಲರೂ ಪ್ಲೀಸ್ ಬ್ಲೆಸ್ ಮಾಡಿ. ಆದಷ್ಟು ಬೇಗ ನನಗೆ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಬರಲಿ ವಾಪಸ್ಸು ಅಂತ ಹೇಳಿ ಬ್ಲೆಸ್ ಮಾಡಿ. ರಕ್ಷಿತ್ ಹೇಳ್ದಂಗೆ 3 ರಿಂದ 4 ದಿನ ಟೈಮ್ ಹೇಳಿದ್ದಾನೆ. ಆ 4 ದಿನದಲ್ಲಿ ಬಂದರೆ ಬಚಾವ್. ನಾನು ಬರಲಿಲ್ಲ ಅಂತಂದರೆ ಏನು ಮತ್ತೆ ಹೊಸ ಪೇಜ್ ಕ್ರಿಯೇಟ್ ಮಾಡಬೇಕಾ, ಇಲ್ಲ ಬೇಡವಾ, ಬಿಟ್ಟೇ ಬಿಡೋಣ, ಏನು ಬೇಡವಾ, ಸುಮ್ಮನೆ ಸೈಲೆಂಟಾಗಿ ಮನೇಲಿ ನಾನಾಯಿತು ನನ್ನ ಪಾಡಾಯಿತು ಅಂತ ಇದ್ಬಿಡೋಣ ಅಂತ ಹಿಂಗೆಲ್ಲ ಅನ್ನಿಸ್ತಾ ಇದೆ. ಅಂದರೆ ಈ ಸ್ಯಾರಿ ಬಿಸ್ನೆಸ್ ಏನು ಬೇಡವಾ ಅಂತ ಹೇಳಿ. ಸೊ ಆದರೂ ಬಿಟ್ಟಿಲ್ಲ, ನಾನು ಮಾಡಿಬಿಟ್ಟೆ, ಒಂದು ವಿಡಿಯೋ ಮಾಡಿಬಿಟ್ಟು ಬರೀ ಜಸ್ಟ್ ಯೂಟ್ಯೂಬ್ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಇದೆಯಲ್ಲ ಅದರಲ್ಲಿ ಮಾತ್ರ ಅಪ್ಲೋಡ್ ಮಾಡಿದೆ. ನನಗೆ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲೂ ಚೆನ್ನಾಗಿ ನನಗೆ ಇದು ಸಿಕ್ತಿತ್ತು, ವ್ಯೂಸ್ ಅಂದರೆ ಕಸ್ಟಮರ್ಸು, ಮತ್ತು ಹಾಗೆ ಯೂಟ್ಯೂಬ್ನಲ್ಲೂ ನನಗೆ ಅದೇ ಥರನೇ ಕಸ್ಟಮರ್ಸು ಇದಾಗ್ತಾಯಿತ್ತು, ಸಿಕ್ತಿದೆ, ಎನ್ಕ್ವೈರಿ ಚೆನ್ನಾಗಿ ಬರ್ತಾಯಿತ್ತು. ಆದರೆ ಇವಾಗ ಎರಡರಲ್ಲೂ ನಾನು ಇದ್ದಿದ್ದರಿಂದ ನನಗೆ ಒಂಥರ ಚೆನ್ನಾಗಿ ಆಗ್ತಾಯಿತ್ತು. ಇವಾಗ ಒಂದರಲ್ಲೇ ಬರೀ ಅಂತಂದರೆ ಏನಾಗ್ಬೋದು ಅನ್ನೋ ಥರ ನನಗೆ ನಾನೇ ಯೋಚನೆ ಮಾಡ್ಕೊಂಡು ಸ್ವಲ್ಪ ಸ್ವರ್ಗೋ ಥರ ಫೀಲ್ ಆಗ್ತಾಯಿದೆ. ನೋಡ್ಬೋದು ಇವಾಗ ಐಟಮ್ ಕೂಡ ಬಂದ್ಬಿಟ್ಟಿದೆ. ಸೊ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ. ನನಗೆ ಇದು ಮಾಡೋಕ್ಕೂ ಮನಸ್ಸಿಲ್ಲ ನೋಡಿ. ಅಲ್ಲೆಲ್ಲ ಐಟಮ್ಗಳು ಅಲ್ಲಲ್ಲೇ ಇದ್ದಾವೆ, ಹೊಸ ಐಟಮ್ಗಳು ಬಂದಿದ್ದಾವೆ. ಸೊ ಚೆನ್ನಾಗಿರೋವಂಥ ಐಟಮ್ಗಳೇ ಎಲ್ಲ ಬಂದಿದೆ. ಸೊ ಆದರೆ ನನಗೆ ವಿಡಿಯೋ ಮಾಡೋದಕ್ಕೆ ಈ ಥರ ಒಂದು ಸ್ವಲ್ಪ ಯೋಚನೆ ಶುರು ಆಗ್ತಾಯಿದೆ. ಸೊ ಆದ್ದರಿಂದ ನೀವು ನನಗೆ ಬ್ಲೆಸ್ ಮಾಡಬೇಕು. ಏನಾಗ್ಬೋದು ಏನು ಎತ್ತ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ನೆನ್ನೆ ಹೇಳ್ದಂಗೆ ನೆನ್ನೆ ಎಲ್ಲ ನಾನು ಏನು ಮಾಡಲಿ, ಎದ್ದೊಳ್ಳೆ ದೇವ್ರ ಪೂಜೆ ಮಾಡಿ, ಮನೆ ದೇವರು ಪೂಜೆ ಮಾಡಿ, ದೇವರೇ ಕಾಪಾಡಪ್ಪ, ದಯವಿಟ್ಟು ನನಗೆ ಖುಷಿ, ದೇವರೇ ಕಾಪಾಡಪ್ಪ ಅಂತೆಲ್ಲ ಹೇಳ್ಕೊಂಡು ಬೇಡ್ಕೊಂಡು ನಾನು ಕೂಡ ಎಲ್ಲ ಇದು ಮಾಡಿದ್ದೀನಿ. ಏನೋ ಒಂದು ಮಾತಾಡಬೇಕು, ಹೇಳ್ಕೊಬೇಕು ಅಂತ ಅನ್ನುವಾಗ ಇಲ್ಲಿ ನನ್ನ ಮಗಳದು ಪರಿದು ಈ ಥರ ಅವ್ರದ್ದೊಂಥರ ಅವ್ರದ್ದೇ ಆದ ಲೋಕ, ಪಾಪ ಏನು ಮಾಡೋಕ್ಕಾಗುತ್ತೆ. ಸೊ ಹೀಗೆ ಫ್ರೆಂಡ್ಸ್, ಪ್ಲೀಸ್ ಬ್ಲೆಸ್ ಮಾಡಿ, ನನ್ನ ಚಾನಲ್ ವಾಪಸ್ ಸಿಗಲಿ ಅಂತ ಇಷ್ಟೇ ನನ್ನ ಕೈನಲ್ಲಿ ಇವಾಗ ಸದ್ಯಕ್ಕೆ ಆಗುವಂಥದ್ದು. ದೇವರಲ್ಲೂ ಅದು ಹೇಳ್ದಂಗೆ ಹಿಂದಿನ ದಿನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಸಿಕ್ಕಿದ್ರೆ ನನ್ನ ಲಕ್ ಅಂದ್ಕೋಬೋದು, ಇಲ್ಲ ಅಂತ ಅಂದರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ನಾನಂತೂ ಯಾರಿಗೂ ಏನು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಸೊ ನೋಡೋಣ, ದೇವ್ರ ಇಚ್ಛೆ ಇಟ್ಟಂಗೆ ಆಗೋದೆಲ್ಲ. ಅವನು ಹೆಂಗೆ ಆಡಿಸ್ತಾನೆ ಹಾಗೆ ಹಾಡಬೇಕಾಗಿರೋದು ನಾವು. ಅವ್ರು ಯಾವ ದಾರಿಲಿ ಕರ್ಕೊಂಡು ಹೋಗ್ತಾರೋ ಆ ದಾರಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇನೆ. ನಾನು ಎಕ್ಸ್ಟ್ರಾ ಎಲ್ಲ ನಾನೇನು ಆ್ಯಡ್ ಮಾಡೋಕ್ಕಲ್ಲ, ಎಕ್ಸ್ಟ್ರಾ ಎಲ್ಲ ನಾನೇನೂ ಮಾಡೋದಕ್ಕಾಗೋದಿಲ್ಲ. ಸೊ ಖಂಡಿತ ನೋಡೋಣ ಫ್ರೆಂಡ್ಸ್, ವೆಯ್ಟ್ ಮಾಡ್ತೀನಿ. ನಾನು ಇನ್ನು ಹೇಳ್ದಂಗೆ 2-3 ದಿನ ವೆಯ್ಟ್ ಮಾಡ್ತಾಯಿದ್ದೀನಿ. ಹೇಳ್ತಾ ಇದ್ರೆ ನನಗೆ ಸುಸ್ತು, ಇಲ್ಲಿ ನೋಡಿ ಇಲ್ಲೆಲ್ಲ ಸುಸ್ತು, ಸ್ವೆಟ್ಟು, ತುಂಬಾ ಸ್ವೆಟ್ ಆಗ್ತಾಯಿದ್ದೀನಿ, ಹೆವಿ ಸುಸ್ತಾಗ್ತಾಯಿದೆ. ಮತ್ತು ಹೆವಿ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಮಾಡ್ತಾಯಿದ್ರೆ ನನಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಹಾಗೆ ಕೆಮ್ಮು, ಒಣಕೆಮ್ಮು, ಇಲ್ಲೆಲ್ಲ ಪೇಯ್ನ್ ಬರುತ್ತೆ, ಕಫ ಥರ ಬರುತ್ತೆ. ಫುಲ್ ಮಲ್ಕೊಂಡಾಗಲೇ ಕೆಮ್ಮು ನೋಡಿ, ಫುಲ್ಲು ಕೆಮ್ಮು ಶುರು ಆಗ್ಬಿಡುತ್ತೆ. ಎಲ್ಲ ಬಿಟ್ಟಿದೆ, ಸುಸ್ತು ಮತ್ತು ಕೆಮ್ಮೊಂದು ಬಿಟ್ಟಿಲ್ಲ. ನಮ್ಮ ಅಪ್ಪಂಗೂ ಅಷ್ಟೇನೆ. ಇವಾಗ ಅದು ಖುಷಿಗೆ ಬಂತು. ಸದ್ಯ ಮನೆಯಲ್ಲಿ ಯಾರಿಗೂ ರಕ್ಷಿತಲ್ಲಿ ಸೋಮ್ಗೆ ಯಾರಿಗೂ ಬರದೇ ಇದ್ದರೆ ಸಾಕಪ್ಪ ಅಂತ ದೇವರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಸೊ ಹಿಂಗೆ ಫ್ರೆಂಡ್ಸ್, ನೋಡೋಣ ಏನಾಗುತ್ತೆ ಅಂತ. ಸೊ ಹಾಗೆ ಸಪೋರ್ಟ್ ಮಾಡಿ ನನ್ನ ಬಿಸ್ನೆಸ್ಸಿಗೆ, ಹೀಗೆ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾಯಿದ್ರಿ, ಜಸ್ಟು ಯೂಟ್ಯೂಬಲ್ಲಿ ಮಾಡ್ತಾರಿಲ್ಲ ಅಂದರೆ ಯೂಟ್ಯೂಬಲ್ಲೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯೂಟ್ಯೂಬ್ನಲ್ಲಾದರೂ ಅಟ್ಲೀಸ್ಟು ಅಪ್ಡೇಟ್ ಸಿಗುತ್ತೆ. ಸೊ ನೋಡೋಣ, ಚಿಕ್ಕದಾಗಿ ನಾನು ಅಪ್ಡೇಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ ಇಷ್ಟೇ ಇವಾಗ ಸದ್ಯಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇರೋದು. ಇವತ್ತಿನ ಮಟ್ಟಿಗೆ ನನಗೆ ಇಷ್ಟೇ ಇವಾಗ ಆಗ್ತಾ ಇರೋದು. ನೋಡ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ. ಅದೆಲ್ಲ ಸ್ವಲ್ಪ ತೆಗಿಬೇಕು, ಎಲ್ಲ ಚೆಕ್ ಮಾಡಬೇಕು, ಪ್ರತಿಯೊಂದನ್ನು ಏನೇನು ಬಂದಿದೆ ಐಟಮ್ ಅಂತೆಲ್ಲ ಚೆಕ್ ಮಾಡಬೇಕು. ಸ್ವಲ್ಪ ಸುಧಾರಿಸ್ಕೊಂಡು ಸಂಜೆ ಮೇಲೆ ಒಂದು ಸ್ವಲ್ಪ ಮಾಡೋಣ, ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಸೊ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಲವ್ ಯು. ನಿಮ್ಮ ಬ್ಲೆಸ್ಸಿಂಗ್ ತುಂಬಾ ಮುಖ್ಯ. ಬ್ಲೆಸ್ ಮಾಡಿ. ಥ್ಯಾಂಕ್ ಯು.